ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಬೇಕು. ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಮಗೆ ಹೆಲ್ತ್ ಇಶ್ಯೂ ಬಂದಿದೆ ಅಂತ ಹೇಳಿದರೆ ಅದನ್ನು ಮುಚ್ಚಿಡೋಂಥ ಪ್ರಯತ್ನ ಮಾಡಬೇಡಿ ಯಾರೂ. ಅಟ್ಲೀಸ್ಟ್ ಮನೇಲಿರೋರಿಗೂ ಯಾರಿಗೂ ಒಬ್ಬರಿಗೆ ಹೇಳ್ಕೊಳ್ಳಿ. ಯಾಕಂದರೆ ಮನುಷ್ಯ ಅಂದರೆ ಬರದೇ ಇರೋದು ಏನೂ ಇರೋದಿಲ್ಲ. ಬಟ್ ಅದರ ಕಾಯಿಲೆನ ದೇಹದಲ್ಲಿರೋ ಕಾಯಿಲೆ, ಗಂಟ್ಲಲ್ಲಿರೋ ಕೆಮ್ಮು, ಹೊಟ್ಟೆಲಿರೋ ಮಗು, ಇದು ಯಾವುದೂ ತಡೆದಿಟ್ಕೊಳಕ್ಕಾಗಲ್ಲ. ಇದು ಇಟ್ಕೊಂಡಷ್ಟು ನಮಗೆ ಡೇಂಜರ್ ಅಂತ ಹೇಳ್ತಾರೆ. ಸೊ ಇದನ್ನು ದಯವಿಟ್ಟು ಯಾವುದೇ ಕಾಯಿಲೆನೂ ಮುಚ್ಚಿಟ್ಕೊಳ್ಳೋಂಥ ಪ್ರಯತ್ನ ಮಾಡಬೇಡಿ. ಸೊ ಇವತ್ತಿನ ವಿಡಿಯೋಗೆ ಏನಪ್ಪ ಅಂತ ಹೇಳಿದರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ನಾನು ತೊಗೊಂಬಂದಿದ್ದೀನಿ. ಏನಂತ ಹೇಳಿದರೆ, ತುಂಬ ಜನ ಯೂಟ್ಯೂಬ್ ಚಾನಲ್ ಮಾಡಿರ್ತೀರ. ಯೂಟ್ಯೂಬ್ ಚಾನಲ್ ಮಾಡಾದ್ಮೇಲೆ ಕೆಲವೊಂದಷ್ಟು ಜನಕ್ಕೆ ನನಗೆ ಕಂಟೆಂಟ್ ಬಗ್ಗೆ ಡೌಟ್ ಇದೆ ಅನ್ನೋರು ಇರ್ತಾರೆ. ಕೆಲವೊಬ್ಬರು ಕಂಟೆಂಟ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಸುಮಾರಷ್ಟು ನಿಮಗೆ ಏನೇನು ಅಭಿಪ್ರಾಯಗಳಿದ್ದಾವೋ ಆ ಒಂದು ಅಭಿಪ್ರಾಯದ ಪ್ರಕಾರ ನೀವು ಮಾಡ್ತಾ ಇರ್ತೀರ. ಇಲ್ಲಿ ಏನಂತ ಹೇಳಿದರೆ, ಸುಮಾರಷ್ಟು ಜನ ಈ ಥರ ಫೇಸ್ನ ತೋರಿಸ್ಬಿಟ್ಟು ವಿಡಿಯೋ ಮಾಡ್ತಿರ್ತಾರೆ. ಸೊ ವಿಡಿಯೋ ಮಾಡಬೇಕಾದ್ರೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಕ್ಯಾಮ್ರಾನ ಫೇಸ್ ಮಾಡೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ನಾವು ಬರೆದಿಟ್ಕೊಂಡಿರ್ತೀವಿ, ಆ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡಿರ್ತೀವಿ, ಪ್ರಿಪೇರ್ ಆಗಿರ್ತೀವಿ. ಬಟ್ ಇಲ್ಲಿ ಬಂದು ಹೇಳಬೇಕಾದ್ರೆ ನಮಗೆ ಕ್ಯಾಮ್ರಾ ಮುಂದೆ ಟಾಪಿಕ್ಸ್ ಎಲ್ಲ ಮರ್ತೋಗ್ಬಿಡುತ್ತೆ. ಇದಕ್ಕೇನು ಮಾಡಬೇಕು, ಯಾರನ್ನು ಕೇಳಬೇಕು ಅನ್ನೋದು ಗೊತ್ತಿರಲ್ಲ. ಸಪೋಸ್ ನಮಗೂ ಕೂಡ ಅಷ್ಟೇ, ನಾವು ಇಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಂತ ಹೇಳಿದರೆ ಮನೇಲಿ ಯಾರು ಇದ್ದರೆ ನಮ್ಗೆ ಇಷ್ಟೊಂದು ಮಾತು ಬರೋದಿಲ್ಲ. ಅವ್ರು ಏನು ತಿಳ್ಕೊತಾರೋ ಅನ್ನೋ ಒಂದು ಗಿಲ್ಟ್ನೆಸ್ ಇರುತ್ತೆ. ಬಟ್ ವಿಡಿಯೋ ಮಾಡಬೇಕಂತ ಹೇಳಿದರೆ ನಾವು ಒಂದು ಕಾಮಾಗಿರೋ ಪ್ಲೇಸಲ್ಲಿ ಕೂತ್ಕೋಬೇಕು. ಒಂದು ರೂಮಲ್ಲೋ ಎಲ್ಲೋ ಕೂತ್ಕೊಂಡು ಲೈಟ್ ಬೆಳಕು, ಎಲ್ಲರೂ ಹೇಳ್ತಾರೆ ಬೆಳಕು ಚೆನ್ನಾಗಿರ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕಂತ. ಎಲ್ಲರೂ ಮನೇಲಿ ಎಲ್ಲ ಫೆಸಿಲಿಟಿ ಇರೋದಿಲ್ಲ. ನಮ್ಮ ಹತ್ರ ಏನಿದೆಯೋ ನಾವು ಅದನ್ನು ಉಪಯೋಗಿಸ್ಕೋಬೇಕು. ಇಲ್ಲದೆ ಇರೋದಕ್ಕೆ ನಾವು ಆಸೆಪಟ್ಟು ಕಾಲು ಚಾಚಬಾರ್ದು. ಯಾಕಂದರೆ ನಮಗಿನ್ನ ಇದರಿಂದ ಅರ್ನಿಂಗ್ಸ್ ಆಗ್ತಾ ಇಲ್ಲ ಅಲ್ವಾ. ಸೊ ಏನಿದೆಯೋ ನಾವು ಅದರಲ್ಲೇ ಎಷ್ಟು ಚೆಂದ ಮಾಡ್ಬೋದು ನಾವು ಅಷ್ಟು ಚೆಂದ ಮಾಡಬೇಕಾಗುತ್ತೆ. ಸೊ ಇವಾಗ ಫೇಸ್ ನಮಗೆ ಕ್ಯಾಮ್ರಾ ಮುಂದೆ ಬಂದರೆ ನಮಗೆ ಟಾಪಿಕ್ಸ್ ಎಲ್ಲ ಮರ್ತೋಗುತ್ತೆ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ. ಇದಕ್ಕೆ ನಾನೊಂದು ಸಜೆಷನ್ ಹೇಳ್ತೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಈ ಟಿಪ್ಸನ್ನು ನೀವು ಟ್ರೈ ಮಾಡಿ. ನಿಮ್ಮ ಮನೆಗಳಲ್ಲಿ ಮಿರರ್ ಇರುತ್ತೆ. ಸೊ ಮಿರರಲ್ಲಿ ನೀವು ಮುಂದೆ ನಿಂತ್ಕೊಂಡು ಫಸ್ಟು ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಅದು ನಮ್ಮ ಕನ್ನಡಿ, ನಮ್ಮ ಪ್ರತಿಬಿಂಬನ ನಮಗೆ ತೋರಿಸುತ್ತೆ. ಸೊ ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಮಾತಾಡಿ. ನೀವೇನು ಮಾತಾಡ್ತೀರ ಅದು ಬರುತ್ತೆ ಅಲ್ವಾ. ನಾವು ಮಾತಾಡ್ತಾನೆ ಎಲ್ಲನೂ ಕಲೀಲಿಕ್ಕಾಗೋದು. ಸೊ ಆವಾಗ ಏನು ಮಾಡಿ, ಕೂತ್ಕೊಂಡು ವಿಡಿಯೋ ಮಾಡಿ. ವಿಡಿಯೋ ಮಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ ನೀವು ಒಬ್ಬರೇ ಇದು ಮಾಡಿ. ನನ್ನ ಸಜೆಷನ್ ಏನಂದರೆ, ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಅವ್ರನ್ನ ಕೂರಿಸ್ಕೊಳ್ರಿ. ಯಾಕಂತ ಹೇಳಿದರೆ, ನಾನು ವಿಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ನನ್ನ ಮಗಳು ಹೇಳ್ತಾಳೆ, ಆ್ಯಕ್ಚುಲಿ ಅಮ್ಮ ಅಂತ ಕರೆಯಲ್ಲ, ಪ್ರೀತಾ ನೀನು ಹಿಂಗೆ ಹೇಳ್ಬೇಕಿತ್ತು, ಹಿಂಗೆ ಹೇಳಿದೆಲ್ಲ ಅಂತ ಹೇಳ್ತಾಳೆ. ಅಲ್ಲಿ ನಾನು ಕಲಿಯೋದಿರುತ್ತೆ. ಅಂದರೆ ಅವರಿಗೆ ನೋಡಿರ್ತಾರೆ, ಮಕ್ಕಳಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ದೆಲ್ಲ ನೋಡಿರ್ತಾರೆ ಅಂದರೆ ಅವ್ರಿಗೊಂದು ಐಡಿಯಾ ಇರುತ್ತೆ. ಪಾಪು ನಾನು ಹೆಂಗೆ ಮಾತಾಡಿದ್ನೋ, ಚೆನ್ನಾಗಿ ಮಾತಾಡಿದ್ನ ಅಂತ ಹೇಳಿದ್ರೆ ಅವರೇ ಹೇಳ್ತಾರೆ, ಅಮ್ಮ ನೀನು ಹಿಂಗೆ ಮಾತಾಡಬೇಕಿತ್ತು, ಹಿಂಗೆ ಹೇಳ್ದಮ್ಮ ಅಂತ. ಸೊ ಅಲ್ಲಿ ನಮಗೆ ಬೇರೆ ಯಾರು ಕರೆಕ್ಷನ್ ಮಾಡೋದು ಬೇಡ, ನಮ್ಮ ಮಕ್ಕಳೇ ನಮ್ಮನ್ನು ಕರೆಕ್ಷನ್ ಮಾಡ್ತಾರೆ. ಸೊ ಅದೊಂದು ವಿಡಿಯೋ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡಿ, ಅದಕ್ಕಿಂತ ಸ್ವಲ್ಪ ಬೆಟರಾಗಿ ವಿಡಿಯೋ ಮಾಡಿ. ಏನಂದರೆ, ಅದೇ ಟಾಪಿಕನ್ನೇ ತೊಗೊಳ್ಳಿ, ಇನ್ನೊಂದು ಸ್ವಲ್ಪ ವಿಷಯನ ನಾರ್ಮಲಾಗಿ ನೋಡಿ. ನಮಗೆ ಇಂಗ್ಲೀಷ್ ಯೂಸ್ ಮಾಡಬೇಕು, ನಾವು ಹಾಗೆ ಹೀಗೆ ಹೇಳಬೇಕು. ನಮ್ಮ ಭಾಷೆ ನಾನು ಮಾತಾಡ್ತಾ ಇದ್ದೀನಲ್ವ, ನಾನು ಇರೋದೇ ಹಿಂಗೆ, ನನ್ನ ಮನೇಲಿ ಮಾತಾಡೋದು ಹಿಂಗೆ, ಇದೇ ಭಾಷೆನಲ್ಲೇ ಹೇಳಿ. ಜನ ಹೆಂಗಿದ್ರು ಅಕ್ಸೆಪ್ಟ್ ಮಾಡ್ಕೊತಾರೆ. ಬರದೇ ಇರೋದನ್ನು ಟ್ರೈ ಮಾಡಿ ಅದು ಹೋಗಿ ಇನ್ನೊಂದೇನೋ ಆಗಿ ಅದ್ರ ಬಗ್ಗೆ ಒಂದಷ್ಟು ಉಗಿಸ್ಕೊಳೋ ಬದಲು ನಮಗೇನು ಗೊತ್ತಿದೆ, ಕನ್ನಡ ಬರುತ್ತಾ ಕನ್ನಡದಲ್ಲೇ ಚೆನ್ನಾಗಿ ಮಾತಾಡೋಣ, ಇಂಗ್ಲೀಷ್ ಬರುತ್ತಾ ಇಂಗ್ಲೀಷಲ್ಲೇ ಮಾತಾಡೋಣ, ಹಿಂದಿ ಬರುತ್ತಾ ಹಿಂದಿಯಲ್ಲೇ, ನಾವು ಯಾವ ಚಾನಲ್ ಮಾಡಿದ್ದೀವಿ, ನಮಗೆ ಯಾವ ಭಾಷೆ ಬರುತ್ತೆ ನಾವು ಅದರಲ್ಲೇ ಮಾತಾಡೋಣ, ಚೆನ್ನಾಗಿ ಮಾತಾಡೋಣ ಅಷ್ಟೇ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಮಾತುಗಳು ಸ್ಕಿಪ್ ಆಗುತ್ತಾ ಆ ವಿಡಿಯೋ ಅಲ್ಲಿ ಕಟ್ ಮಾಡಿ, ಮತ್ತು ನೆಕ್ಸ್ಟು 1 ನಿಮಿಷ ನೀವು ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನ 1 ನಿಮಿಷ ಮತ್ತೆ ಓದ್ಕೊಳ್ಳಿ, ಮತ್ತೆ ಮಾಡಿ. ಸೊ ಈ ಥರ ಯಾರಿಗೂ ಒಂದೇ ಸಲಕ್ಕೆ ಬರೋದಿಲ್ಲ. ಯಾವ ವಿಚಾರನೂ ಯಾರಿಗೂ ಒಂದೇ ಸಲಕ್ಕೆ ಬರೋದಿಲ್ಲ. ನೀವು ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ಬೋದು. ಸೊ ಇದೆಲ್ಲ ಯಾರೂ ಹೇಳ್ಕೊಡೋದಿಲ್ಲ. ಆ್ಯಕ್ಚುಲಾಗಿ ಯಾರು ಹೇಳ್ಕೊಡೋದಿಲ್ಲ. ಹೇಳ್ಕೊಟ್ರೆ ನಮಗೆಲ್ಲ ಏನು ಹೋಗ್ಬಿಡುತ್ತೋ ಅಂತ ಹೇಳ್ತಾರೆ. ಬಟ್ ಈ ಥರದನ್ನು ಕಲಿಬೇಕಂತ ಹೇಳಿದ್ರೆ ಕ್ಲಾಸಸ್ಗಳಿದೆ. ಏನಕ್ಕೆ ನಾವು ದುಡ್ಡು ಕೊಟ್ಟು ಹೋಗಬೇಕು, ನಮ್ಮ ಹತ್ರನೇ ಮೊಬೈಲ್ ಇದೆ, ನಮ್ಮ ಮನೇಲೇ ಮಿರರ್ ಇದೆ, ನಮ್ಮ ಮನೇಲಿರೋ ಮಕ್ಕಳೇ ನಮಗೆ ಕನ್ನಡಿ ಥರ ಇದ್ದಾರೆ ಅಲ್ವಾ. ನಾವು ಅವ್ರುಗಳ ಮುಂದೆನೇ ಚೆನ್ನಾಗಿ ನೋಡಿರಿ, ತಪ್ಪು ಮಾಡಿದರೆ ನಮ್ಮ ಮನೆಯವ್ರು ನಮ್ಮನ್ನು ತಿದ್ದುತ್ತಾರಲ್ವಾ. ಅದರಲ್ಲಿ ಏನಕ್ಕೆ ಅಂಜಿಕೆ ಪಡೋದು ಏನಿರೋದಿಲ್ಲ. ಯಾಕಂದ್ರೆ ನಾವು ಯೂಟ್ಯೂಬ್ ಮಾಡಿದ್ದೀವಿ ನನ್ನ ಮನೇಲಿರೋರಿಗೆ ಗೊತ್ತಿರುತ್ತಲ್ವ. ಅವರೇನೋ ಮಾಡಬೇಡ್ರಿ, ಇದು ಮಾಡಬೇಡ್ರಿ. ಬಟ್ ಸ್ಟಾರ್ಟಿಂಗು ನಮ್ಮ ಮನೆಯವ್ರ ಹತ್ರ ಆಗಿರ್ಬೋದು, ಅತ್ತೆ ಮಾವ ಅವರಿದ್ದಾಗ ಮಾತಾಡ್ಲಿಕ್ಕೆ ಸ್ವಲ್ಪ ಅಂಜಿಕೆ ಬರ್ಬೋದು. ಬಟ್ ಆ ಥರ ಇದ್ದಾಗ ನಿಮ್ಮ ಕ್ಯಾಮ್ರಾದಲ್ಲಿ ನೀವು ಶೂಟಿಂಗ್ ಮಾಡಿಬಿಟ್ಟು ಅದನ್ನೇನು ಮಾಡಿ ಪ್ಲೇ ಮಾಡಿ, ಏನು ಮಿಸ್ಟೇಕ್ ಮಾಡಿದ್ದೀನಿ, ಸೊ ಈ ಮಿಸ್ಟೇಕನ್ನು ತಿದ್ಕೊಳ್ಳಿ, ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ. ಒಂದು 10 ವೀಡಿಯೋಸ್ ನೀವು ಡಿಲೀಟ್ ಮಾಡ್ತೀರಾ ಮಾಡಲಿ, ಬಟ್ ಇದು ನಿಮಗೆ ಪ್ರಾಕ್ಟೀಸ್ ಆಗುತ್ತೆ.
ಅಯ್ಯೋ ಇದಕ್ಕೆ ಟೈಮ್ ವೇಸ್ಟ್ ಆಯಿತು ಅಂತ ಅನ್ಕೋಬೇಡಿ. ನೀವು ಕಲಿತಾ ಇದ್ದೀರಾ, ಕಲಿಕೆಗೆ ಸಮಯ ಕೊಡಲೇಬೇಕು. ಇಲ್ಲಿ ಯಾರನ್ನೂ ಒಂದೇ ಸಲ ಹಂಗೆ ಝೂಮ್ ಅಂತ ಬೆಳೆದ್ಬಿಡೋಕ್ಕಾಗೋದಿಲ್ಲ, ರಾಕೆಟ್ ಸ್ಪೀಡಲ್ಲಿ ಯಾರೂ ಹೋಗ್ಲಿಕ್ಕಾಗೋದಿಲ್ಲ, ಟೈಮ್ ಬೇಕು. ನನ್ನ ಸ್ಟಾರ್ಟಿಂಗ್ ವಿಡಿಯೋಸ್ ನೋಡಿ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಇವಾಗ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹದಿಂದ ನಾನಿವತ್ತು ಈ ಥರ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ನನಗೆ ಅದೇನೇ 1000 ಜನದ ಮುಂದೆ ಬಿಟ್ಟರು ನಾನು ಮಾತಾಡ್ತೀನಿ, ಬಟ್ ಈ ಥರ ವೀಡಿಯೋಸು ಈ ಥರದ್ದೆಲ್ಲ ಹೇಳಿದಾಗ ನಮಗೂ ಸ್ವಲ್ಪ ಅಂಜಿಕೆ ಅನ್ನೋದಿರುತ್ತೆ. ಬಟ್ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ದಿನದಿಂದ ದಿನಕ್ಕೆ ನಾವು ಹೊಸದನ್ನು ಕಲಿತಾ ಹೋಗ್ತೀವಿ, ಹೊಸದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಅಯ್ಯೋ ಹಂಗೆ ಮಾಡಿದರೆ ಅವ್ರು ಏನಂತಾರೋ, ಹಿಂಗೆ ಮಾಡಿದರೆ ಇವ್ರು ಏನಂತಾರೋ ಅನ್ನೋರು ಇರಬೇಕು ನಮಗೆ, ನಾವು ಆವಾಗಲೇ ಬೆಳಿಲಿಕ್ಕಾಗೋದು. ಸೊ ಇದ್ರ ಬಗ್ಗೆ ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಕೆಲವೊಂದು ಕಂಟೆಂಟ್ ಮಾಡೋರು ಫೇಸ್ನ ಅವ್ರು ರಿವೀಲ್ ಮಾಡೋಕ್ಕಾಗ್ದಲೆ, ಅಂದರೆ ನಮಗೆ ಮಾತಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವರು ಫೇಸ್ಲೆಸ್ ವೀಡಿಯೋಸ್ನ ಮಾಡ್ತಾರೆ. ನೋಡಿ, ಫೇಸ್ಲೆಸ್ ವಿಡಿಯೋ ಬಂದು ಯಾವುದಕ್ಕೆ ಅಂತ ಹೇಳಿದರೆ, ಈ ಅಡುಗೆ ಚಾನಲ್ ಆ ಥರದಕ್ಕೆಲ್ಲ, ಕಾರ್ಟೂನ್ ಚಾನಲ್ಲು ಆ ಥರದಕ್ಕೆಲ್ಲ ತುಂಬ ಸೂಟೇಬಲ್ ಆಗುತ್ತೆ. ಬಟ್ ಕೆಲವೊಂದು ವಿಚಾರಕ್ಕೆ ನಾವು ಫೇಸ್ನ ತೋರಿಸ್ಬೇಕಾಗುತ್ತೆ. ತೋರಿಸಿದಾಗ ಜನರಿಗೂ ನಾವು ಪರಿಚಯ ಆಗ್ತೀವಿ, ನಾವು ಯಾರು ಅಂತ ನಮ್ಮ ಐಡೆಂಟಿಟಿ ಇಲ್ಲದೆ ನಮ್ಮ ಚಾನಲ್ ಹೆಂಗೆ ಗ್ರೋ ಆಗುತ್ತೆ ಅಲ್ವಾ. ಸೊ ನಮಗೆ ಚಾನಲ್ ಈ ಯೂಟ್ಯೂಬ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆಯಪ್ಪ, ನಮಗೆ ನಾನು ಎಲ್ಲ ಟಾಪಿಕ್ಕು ಗೊತ್ತಿದೆ, ನಾನು ಫೇಸ್ ತೋರಿಸಿಲ್ಲ ಅಂದರೂ ನಾನು ಮಾಡ್ತೀನಿ ಅನ್ನೋರು ಮಾಡೋದು ಬೇರೆ. ಬಟ್ ಇಲ್ಲಿ ನಾವಿನ್ನ ಕಲಿತಾ ಇದ್ದೀವಿ. ಇವಾಗ ನನ್ನ ಪ್ರಕಾರ ಈ ಒಂದು 2024-25ರಲ್ಲಿ ಏನು ಯೂಟ್ಯೂಬ್ ಚಾನಲ್ನ ಮಾಡ್ತಿದ್ದಾರಲ್ವ, ಇಲ್ಲಿ ಯಾರೂ ತಿಳ್ಕೊಂಡಿರೋರಿಲ್ಲ, ಎಲ್ಲರೂ ಹೊಸಬ್ರನ್ನೇ ಮಾಡ್ತಾ ಇರೋದು. ಸೊ ದಯವಿಟ್ಟು ಈ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಏನೇ ಮಿಸ್ಟೇಕ್ಸ್ ಆದ್ರೂ ಆ ಮಿಸ್ಟೇಕ್ಸನ್ನ ಅಲ್ಲದಲ್ಲೇ ನೀವೇ ಕರೆಕ್ಷನ್ ಮಾಡ್ಕೊಳ್ಳಿ. ಯಾರೂ ಟೀಚರ್ ಬೇಕಿಲ್ಲ, ನಮಗಿಂತ ಟೀಚರ್ ಯಾರೂ ಇಲ್ಲ ಅಲ್ವಾ. ಸೊ ನಾವೇ ಕರೆಕ್ಷನ್ ಮಾಡ್ಕೊಂಡು ನಾವೇ ಮುಂದೆ ಹೋಗ್ತಾ ಇರಬೇಕು. ಆವಾಗ ನಾವು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಲಿಕ್ಕಾಗುತ್ತೆ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿತ್ತು ಅಂತ ಹೇಳಿದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವಿಡಿಯೋ ನೋಡೋರು ಎಲ್ಲರೂ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ನಿಮ್ಮ ದುಡ್ಡೇನು ಖರ್ಚಾಗಲ್ಲ, ಬಟ್ ನಮಗೊಂದು ಇನ್ಸ್ಪಿರೇಷನ್, ಎಷ್ಟು ಲೈಕ್ಸ್ ಬರುತ್ತೋ. ಸೊ ಈ ವಿಡಿಯೋ ಇಷ್ಟು ಜನ ನೋಡಿದ್ದಾರೆ, ನಾನು ಇನ್ನೂ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋದು ನನಗೂ ಬರುತ್ತೆ. ಸೊ ಅರ್ನಿಂಗ್ಸು ಸೆಕೆಂಡರಿ, ಬಟ್ ಅರ್ನಿಂಗ್ಸು ನಮಗೆ ಏನು ಇವತ್ತೇನೆ ಏನು ಬಂದುಬಿಡೋದಿಲ್ಲ. ನಾನು ಈ ವಿಡಿಯೋ ಬಿಟ್ಟಿದ್ದೀನಿ, ನನಗೇನು ಇವತ್ತೇ ಬರೋದಿಲ್ಲ, ಇದ್ರದ್ದೇ ಆದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಬಟ್ ನಾನು ಇದಕ್ಕಿಂತ ಇನ್ನೂ ಚೆನ್ನಾಗಿ ನಿಮಗೆ ಹೇಳ್ಕೊಡ್ಬೇಕಂದ್ರೆ ನನಗೂ ಒಂದು ಪ್ರೋತ್ಸಾಹ ಬೇಕು. ಸೊ ನೀವೆಷ್ಟು ಲೈಕ್ಸ್ ಕೊಡ್ತೀರಲ್ವ ಅಷ್ಟು ನನಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಕೊನೆಯವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ತುಂಬ ಧನ್ಯವಾದಗಳು.